ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕದಿಂದ ಹೆಸ್ಕಾಂಗೆ ಮನವಿ. ತಾಳಿಕೋಟೆ ತಾಲೂಕಿನ ಬೊಮ್ಮನಹಳ್ಳಿ, ಗೂಡ್ನಾಳ್, ಬಳವಾಟ್, ಪತ್ತೇಪುರ, ಹೊಸಳ್ಳಿ, ತುಂಬಗಿ ಗ್ರಾಮಗಳ ಸೇರಿದಂತೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲಿ ದಿನದ 10 ಗಂಟೆಗಳ ಕಾಲ ನಿರಂತರವಾಗಿ ವಿದ್ಯುತ್ತನ್ನು ಸರಬರಾಜು ಮಾಡಬೇಕಂತ ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘ ತಾಳಿಕೋಟೆ ತಾಲೂಕು ಘಟಕದ ವತಿಯಿಂದ ಹೆಸ್ಕಾಂ ಸಹಾಯಕ ಅಭಿಯಂತರ ಶಿವನಗೌಡ ಪಾಟೀಲ್ ಇವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡಿ, ರೈತರ ಈ ಗಂಭೀರ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸದೆ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದರು. ಈ ಸಮಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಬಾಳಪ್ಪ ಗೌಡ ಲಿಂಗದಹಳ್ಳಿ, ಉಪಾಧ್ಯಕ್ಷ ರಾಮನಗೌಡ ಹಾದಿಮನಿ, ಪದಾಧಿಕಾರಿಗಳಾದ ಬಸವರಾಜ್ ಮಸರ್ಕಲ್, ಶರಣಪ್ಪ ಕಲಬುರ್ಗಿ, ಭೀಮಣ್ಣ ಕಲ್ಲದೇವನಹಳ್ಳಿ, ನಿಂಗಪ್ಪ ಕಲಬುರ್ಗಿ, ಜಗದೀಶ್ ದೇಸಾಯಿ, ಶಿವಪುತ್ರಪ್ಪ ಕಟ್ಟಿಮನಿ, ಪರಶುರಾಮ್ ದೋರನಹಳ್ಳಿ, ಸಂಗನಗೌಡ ಕೋಳೂರ್, ಶರಣಬಸಪ್ಪ ಚಿಂಚೋಳಿ, ನಿಂಗಪ್ಪ ರಕ್ಕಸ್ಗಿ, ಗುರುರಾಜ್ ಕಲಬುರ್ಗಿ ಇತರರು ಹಾಜರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲೇಬೇಕು. ಗುಣಮಟ್ಟದ ವಿದ್ಯುತ್ ಅನ್ನು ಸರಬರಾಜು ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ದಿನದ 10 ಗಂಟೆಗಳವರೆಗೆ ರೈತರಿಗೆ ವಿದ್ಯುತ್ ಕೊಡಲೇಬೇಕು. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲೇಬೇಕು. ವಿದ್ಯುತ್ ಸರಬರಾಜು ಪದೇ ಕಡಿತಗೊಳಿಸಲಾಗುತ್ತಿದೆ. ಮೊದಲೇ ಈ ಬಾರಿ ಬೇಸಿಗೆ ಬಿಸಿಲಿನ ಪ್ರಖರತೆ ವಿಪರೀತವಾಗಿರುವುದರಿಂದ ನಿರಂತರ ವಿದ್ಯುತ್ ಅಗತ್ಯವಿದೆ. ಬೇಸಿಗೆಯಲ್ಲಿ ಬೆಳೆದ ಬೆಳೆಗಳಿಗೆ ನಿರಂತರ ನೀರು ಒದಗಿಸುವುದು ಅವಶ್ಯಕತೆಯಿದೆ. ಇಲ್ಲದಿದ್ದರೆ ಬೆಳೆಗಳು ಕಮರಿ ಹೋಗುತ್ತವೆ. ಮೊದಲೇ ರೈತರು ಹಲವಾರು ರೀತಿಯಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ. ನಿರಂತರ ಬರಗಾಲದಿಂದ ಬೆಳೆದ ಬೆಳೆಗಳು ಕೈ ಸೇರದೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ನಿರಂತರ ಆತ್ಮಹತ್ಯೆ ಮಾರ್ಗಡಿದ್ದಾರೆ. ಯಾವುದೇ ಸರ್ಕಾರಗಳು ಬಂದರೂ ರೈತರ ಆತ್ಮಹತ್ಯೆ ತಡೆಗಟ್ಟಲು ಸಾಧ್ಯವಾಗಿಲ್ಲ. ತೆರೆದ ಬಾವಿ, ಕೊಳವೆ ಬಾವಿ, ನೀರಾವರಿ ಪ್ರದೇಶಗಳ ಭಾಗದಲ್ಲಾದರೂ ಬೆಳೆಗಳಿಗೆ ನೀರುಣಿಸಬೇಕೆಂದರೆ ಸರಿಯಾಗಿ ವಿದ್ಯುತ್ ಕೊಡುತ್ತಿಲ್ಲ. ದೇಶಕ್ಕೆ ಅನ್ನ ಬೆಳೆದು ಕೊಡುವ ರೈತರ ಬೆಳೆಗಳಿಗೆ ನೀರುಣಿಸಲು ವಿದ್ಯುತ್ ಅನ್ನು ನಿರಂತರವಾಗಿ ಕೊಡದೆ ಕೈಗಾರಿಕೆಗಳಿಗೆ ನಿರಂತರವಾಗಿ ಕೊಡಲಾಗುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದ್ದರೂ ನಮ್ಮ ಜಿಲ್ಲೆಯ ರೈತರಿಗೆ ವಿದ್ಯುತ್ ಕೊಡುವುದಿಲ್ಲ. ಇದಕ್ಕಾಗಿ ಸಾಕಷ್ಟು ರೈತರು ಭೂಮಿ ಕಳೆದುಕೊಂಡಿದ್ದಾರೆ. ಮತ್ತು ಜಿಲ್ಲೆಯಲ್ಲಿ ಪವನ್ ವಿದ್ಯುತ್, ಸೋಲಾರ್ ವಿದ್ಯುತ್ ಇವೆಲ್ಲವೂ ಜಿಲ್ಲೆಯಲ್ಲಿ ಸಾಕಷ್ಟು ಉತ್ಪಾದನೆ ಮಾಡುತ್ತದೆ. ಆದರೂ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಕೊಡದೆ ಬೇರೆ ರಾಜ್ಯಗಳಿಗೆ ಮಾರಿಕೊಳ್ಳಲಾಗುತ್ತಿದೆ. ಏನೇ ತ್ಯಾಗ ಮಾಡಿದರೂ ನಮ್ಮ ಜಿಲ್ಲೆಯ ರೈತರು ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ರೈತರ ಸಂಕಷ್ಟವನ್ನು ಅರಿತುಕೊಂಡು ಕೂಡಲೇ ವಿದ್ಯುತ್ ಸರಬರಾಜು ಮಾಡಿ ಗುಣಮಟ್ಟದ ಕನಿಷ್ಠ 10 ತಾಸುಗಳವರೆಗೆ ನಿರಂತರವಾಗಿ ಪೂರೈಸಬೇಕೆಂದು ಅಖಂಡ ಕರ್ನಾಟಕ ರೈತ ಸಂಘ ಒತ್ತಾಯಿಸುತ್ತದೆ. ಸರ್, ಇದು ಇಮಿಡಿಯೇಟ್ ಆಗಿ ನೀವು ಗಮನ ಮಾತಾಡೋದು ಲೇಟೆಸ್ಟ್ ಸುದ್ದಿಗೆ ವಿಜಯಕುಮಾರ್ ಮಾತಾಡಿದೆವು. ಇದನ್ನು ಅವ್ರ ಗಮನಕ್ಕೆ ತಂದು ಇವತ್ತು ಸಾಯಂಕಾಲದಿಂದ ಅದನ್ನು ಏನು ಸಮಸ್ಯೆ ಅದ ಸರಿಪಡಿಸಿ ವಿದ್ಯುತ್ ಕೊಡುವಂಥದ್ದು ಕನಿಷ್ಠ 7 ರಿಂದ 10 ತಾಸು ನಾವು ಕೇಳಿದೆವು. ಅದೇ ಕೊಡುವಂಥ 7 ತಾಸರೇ ನಿರಂತರವಾಗಿ ಕೊಡಬೇಕು, ಮಧ್ಯದಲ್ಲಿ ಕಡಿತಗೊಳಿಸಂಗಿಲ್ಲ. ಅದರಿಂದ ಇದು ಪ್ರಾಬ್ಲಮ್ ಇದಾಗಿದೆ. ಮತ್ತು ಇನ್ನೊಂದು ಓವರ್ಲೋಡ್ ಸಿಸ್ಟಮ್ ಅದರ ಲೈನ್ ಓವರ್ಲೋಡ್ ಆದ ಸಂಬಂಧ ಕೊಣ್ಣೂರು ಭಾಗಕ್ಕೂ ಇದೇ ಲೈನೇ ಕನೆಕ್ಟ್ ಮಾಡಿದ್ದಾರೆ. ಅದು ಸ್ಟೇಷನಲ್ಲಿ ಇನ್ನೊಂದು ಪರಿವರ್ತಕ ಅಳವಡಿಸ್ತಾ ಇದ್ದಾರೆ. ಆ ಕಡೆ ಸಪ್ರೇಟ್ ಲೈನ್ ಆಗುತ್ತೆ, ಇನ್ನೊಂದು ಈ ಕಡೆ ಸಪ್ರೇಟ್ ಲೈನ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಏನೀಗ ವಿದ್ಯುತ್ ಕಡಿತ ಆಗ್ತಾ ಇದೆಯಲ್ಲ, ಅದು ಯಾವುದೂ ಪ್ರಾಬ್ಲಮ್ ಬರಲ್ಲ, ಮಾಡ್ತೀವಿ. ಮುಂದಿನ ದಿನ ಲೈನ್ ಫಾಲ್ಟ್ಗಳನ್ನು ಈಗ ರೆಡಿ ಪಡಿಸ್ತಾರೆ ಸರ್. ಅಂದ್ರೆ ಎಲ್ಲಾ ಹೊಲಗಳಿಗೆ ಹೋಗಿರ್ತಾವ ಸರ್. ಎಣಿಸಿ ನೋಡಿದ್ರೆ ಒಂದು 10 ಭಾಳ 20 ಇಲ್ಲ ಏನಾಗಿರ್ತದೆ ಈಗ ನಮ್ಮ ಲೈನ್ ಅಧ್ಯಕ್ಷರು ಇರೋದೇ IP ಲೈನ್ ಒಂದು ಭಾಳ 20-25 ತೋಟ ಬಿಟ್ಟು ಮತ್ತೆ ಯಾವ ತೋಟನೇ ಇಲ್ಲ ಸರ್. ಹೊಲ್ದಾಗ ಹೋಗಿರ್ತಾವ್ರಿ ಊರಿಗೆ 4-5 ಬಿಟ್ರೆ 5 ಬಿಟ್ರೆ ಓರಿ ಜಾಸ್ತಿ ಇಲ್ಲ. ಹೊಲ್ದಾಗ ಹೋಗಿರ್ತಾವ್ರಿ. ಊರಿಂದ ಏನಿರ್ತದ ಒಂದ್ ಊರಿಗೆ ಅಲ್ಲೇ ಮೇನ್ ರೋಡ್ನಾಗ ಬಂದಿರ್ತದ, ಯಾರು TC ಕನೆಕ್ಟ್ ಆಗಿರ್ತದ, ಏನು ಮರಗಳೇನು ಇರಲ್ಲ. ಈ ಹೊಲ್ದಾಗ ಹೋಗಿರ್ತದಲ್ಲ, ಅದು ನೋಡಕ್ಕೂ ಲೇಟ್ ಆಗುತ್ತೆ. ಈಗ ರೋಡ್ನಾಗ ಇರೋದು ನಿರಂತರ ಜ್ಯೋತಿ ಏನಿರ್ತದೆ ರೋಡ್ನಾಗ ಇರ್ತದೆ, ಕಾಣ್ತದೆ ಹೋಗೋದು. ಇದು IP ಲೈನ್ಗಳು ಹೊಲ ಅಡ್ಡಾಡಬೇಕು. ಲೈನ್ ಫಾಲ್ಟ್ ಬಂದ್ರೆ ಡಿಲೇ ಯಾಕಾಗುತ್ತೆ ಅನ್ನೋದೇ. ಎಲ್ಲ ಕಟ್ ಪಾಯಿಂಟ್ ಇರ್ತಾವೆ, ಜಿಯೋಸ್ ಇರ್ತಾವೆಲ್ಲ ಓಪನ್ ಮಾಡಿ ನೋಡಕ್ ಸ್ವಲ್ಪ ಟೈಮ್ ಹಿಡಿತದ. ದಿವಸ ಬೇಕು.
ಇಬ್ರು 3 ಅವರ್ ಮೇಂಟೈನ್ ಮಾಡಕ್ಕಾಗಲ್ಲ. ಅಲ್ಲ 3 ಅವರ್ ಮುಂದಿನ ಸೈಡ್ ಫಾಲ್ಟ್ ಬಂದ್ರೆ ಆ ಕಡೆ ಬಂದ್ರೆ ನಿಮಗೆ ಕರೆಂಟ್ ಹೋಗ್ತಾವ. ಲೈನ್ ಹೆಂಗಿರ್ತದ್ರಿ, ಸ್ಟೇಷನ್ಯಾಗ ಬ್ರೇಕರ್ ಒಂದೇ ಇರ್ತದ. ಎಷ್ಟು ಹಳ್ಳಿಗೆ ಹೋಗಿರ್ತದ, ಎಲ್ಲೇ ಯಾವ್ದೇ ಒಂದು ಹಳ್ಳಿಯಾಗ ಮೂಲೆಯಾಗಾದ್ರೂ ಒಂದ್ ಏನೋ ಆದ್ರೂ ಸ್ಟೇಷನ್ಯಾಗ ಆಫ್ ಆಗುತ್ತೆ, ಎಲ್ಲರಿಗೂ ಕರೆಂಟ್ ಆಫ್ ಆಗುತ್ತೆ. ಆ ಥರ ಸಿಸ್ಟಮ್ ಅದ. ಅದನ್ನ ಮುಂದಿನ ದಿನಗಳಲ್ಲಿ ಸ್ಟೇಷನಲ್ಲಿ ಹೊಸ ಪರಿವರ್ತಕ್ಕಾಗಿ ಹೊಸ ಲೈನು ಆಗ್ತಾ ಇದಾವೆ. ಆ ಕಡೆ ಭಾಗಕ್ಕೆ ಆ ಕಡೆ ಹೋಗುತ್ತೆ. ನಿಮ್ಮೂರು ಏನೇ 4-5 ಹಳ್ಳಿ ಬರುತ್ತೆ, ಗುತ್ತಾಳ, ಬಾಡ್ಯಾಳ, ತುಂಬಿಗೆ, ಹೊಸಳ್ಳಿ ಏನು ಬರುತ್ತೆ, ಈ ಲೈನಿಗೆ ಮಾತ್ರ ಆಗುತ್ತೆ. ಬಟ್ ಓವರ್ಲೋಡ್ ಇರೋದ್ರಿಂದ ಆ ಕಡೆ ಕನೆಕ್ಟ್ ಮಾಡಿದ್ದಾರೆ ಈಗ. ಹಾಗಾಗಿ ತೊಂದರೆ ಆಗಿದೆ. ಬಟ್ ಅದು ಅವ್ರಿಗೂ ಕರೆಂಟ್ ಕೊಡ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಇದ್ದಿದ್ರಲ್ಲೇ ಇದು ಮಾಡ್ತಾ ಇದೀವಿ ನಾವು. ಇನ್ನು 1 ತಿಂಗಳ ಇದರಲ್ಲಿ ಅದು ಕೆಲಸ ಕಂಪ್ಲೀಟ್ ಆಗುತ್ತೆ ಸರ್. ಕಡೆಗೆ ಒಂದು ದಿವಸ ಅಲ್ಲಿ ಕೂಲಿ ಆಳು ಹಚ್ಚಿರ್ತೀವಿ, ಅಲ್ಲಿ ಹೋಗಿ ಕರೆಂಟ್ ಬರಲ್ಲ, ಅವ್ನು ಕುಂದಿರ್ತಾನೆ, ಅದು ಪೇಮೆಂಟ್ ಕೊಡೋಲ್ಲ. ಅದೇ ಸರ್, ಈಗ ಎಲ್ಲರಿಗೂ ಕೊಡಬೇಕು. ಇದು ಹೆಂಗಿದೆ ಅಂತಂದ್ರೆ ಲೈನ್ ಫಾಲ್ಟ್ ಅಟೆಂಡ್ ಮಾಡಿ ಎಲ್ಲರಿಗೂ ಕೊಡಬೇಕಾಗಿರ್ತದೆ. ಈಗ 2 ಕಡೆ ಕನೆಕ್ಟ್ ಆಗಿರೋದ್ರ ಪ್ರಾಬ್ಲಮ್ ಆಗ್ಯದ. ಮತ್ತು ಈ ಮಳೆಗಾಳಿಯಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ವಿದ್ಯುತ್ ಸರಬರಾಜು 7 ತಾಸು ಏನು ಕೊಡ್ಬೇಕಂತಿದೆಯಲ್ಲ ಅದನ್ನು ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ನಾವು ಆಯ್ತು ಸರ್. ಅವ್ರಿಗೆ ಹಚ್ಚೋ ಬೇಡ, ನಿಮ್ಮ ಆಫೀಸರ್ಗೆ ಹಚ್ಚೋಣ, ನಿಮ್ಗೆ ಎಮರ್ಜೆನ್ಸಿಗೆ ಇದ್ದೇ ಇರ್ತದೆ. ಅಲ್ಲ ಏನಿರ್ತದೆ, ಹೈ ಪೋಸ್ಟ್ ಅನ್ನಕ್ಕೆ ಬರಲ್ಲ. ಈಗ ಎಮರ್ಜೆನ್ಸಿ ವೈರ್ ಕಟ್ ಆದ್ರ, ಕಂಬ ಬಿದ್ರ